ಹಾಯ್ ಎಲ್ಲರಿಗೂ ಆಶಾರ್ವಿಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡಿ ನಾವು ತೆಂಗಿನಕಾಯಿ ಮೊಳಕೆ ಹುಟ್ಟಿರೋದನ್ನು ಹುಡುಕ್ತಾ ಇದ್ದೇವೆ. ಅಂದರೆ ಅದರೊಳಗಿನ ಹೂವು ಬೇಕು ನಮಗೆ ಈ ರೆಸಿಪಿ ಮಾಡಲಿಕ್ಕೆ. ಹಾಗೆ ನಾನು ಒಂದು 2 ತೆಂಗಿನಕಾಯಿಯನ್ನು ಒಡೆದು ಕೊಡು ಅಂತ ಹೇಳ್ತಾ ಇದ್ದೆ. ನೋಡಿ ಇಲ್ಲೀಗ ನನಗೆ ಒಂದು ಕಾಯಿ ಸಿಕ್ಕಿದೆ. ತುಂಬ ಕಾಯಿ ಇದೆ. ನಿಮಗೆ ಈ ಥರ ಕಾಯಿ ಕೆಲವರಿಗೆ ಗೊತ್ತಿದೆ, ತಿಂದೆಲ್ಲ ತುಂಬ ಟೇಸ್ಟ್ ಆಗ್ತದೆ ಈ ಕಾಯಿ ತಿನ್ನಲಿಕ್ಕೆ. ಇದರಲ್ಲಿ ನಾನೀಗ ದೋಸೆ ಮಾಡಿ ನಿಮಗೆ ತೋರಿಸುವ ಅಂತ. ನೋಡಿ ಎಷ್ಟು ಚಂದ ಮೊಳಕೆ ಬಂದಿದೆ ನೋಡಿ. ಇದು ತೆಂಗಿನಕಾಯಿದು ಹೂ. ಕೆಲವು ಕಡೆ ಇದನ್ನು ಸೇಲ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟ್ ಇದೆ, ಹಾಗೆ ತಿನ್ನಲಿಕ್ಕೆ ಕೂಡ ಟೇಸ್ಟ್ ಇದೆ. ನೋಡಿ ನಾನು ಇದನ್ನು ತಂದಿದ್ದೇನೆ ಈಗ ಒಳಗಡೆ. ಇದರಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ಈ ಥರ ಬೇರು ಬಂದು ಸ್ವಲ್ಪ ಇದಾಗಿದೆ, ಗಟ್ಟಿಯಾಗಿದೆ. ಇದನ್ನು ಈ ಥರ ಓಪನ್ ಮಾಡಿದರೆ ನಮಗೆ ಕೆಲವೊಮ್ಮೆ ಬೇಗ ಬರ್ತದೆ, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇರ್ತದೆ. ಕೆಲವರಿಗಿದು ಅಂಗಡಿಯಿಂದ ತಂದಾಗ ಸಹ ಈ ಥರ ಹೂವು ಸಿಕ್ಕಿರ್ತದೆ. ನಾನಿದರಲ್ಲೀಗ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಿಮಗೆ. ನೋಡಿ ನಾನೆಲ್ಲ ಹೂವನ್ನು ಹೀಗೆ ತೆಗಿತಾ ಇದ್ದೇನೆ ಇದರಿಂದ, ತೆಂಗಿನಕಾಯಿಯಿಂದ. ಇದು ಇನ್ನೂ ಸ್ವಲ್ಪ ಎಳೆದಾಗಿದ್ದರೆ ತಿನ್ನಲಿಕ್ಕೆ ಇನ್ನೂ ಸಿಹಿ ಸಿಹಿ ಇರ್ತದೆ, ಹಾಗೆ ತಿನ್ನಲಿಕ್ಕೆ ಕೂಡ ಚೆಂದ ಆಗ್ತದೆ ಇದು. ಇದನ್ನು ನಾನೀಗ ತೆಗಿತಾ ಇದ್ದೇನೆ. ತೆಗೆದ ನಂತರ ನಾನು ಏನು ಮಾಡೋದು ಅಂತ ತೋರಿಸ್ತೇನೆ ನಿಮಗೆ. ಹಾಗೆ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಕೂಡ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ನಾನೇನಾದರೂ ನ್ಯೂ ರೆಸಿಪಿ ಹಾಕಿದರೆ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ನೋಡಿ ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು ಪಾತ್ರಕ್ಕೆ 2 ಕಪ್ಪಷ್ಟು ದೋಸೆ ಅಕ್ಕಿನ ಹಾಕಿದ್ದೇನೆ. ಇದನ್ನು ನಾವೊಂದು 4 ರಿಂದ 5 ಗಂಟೆ ಚೆಂದ ನೆನೆಸ್ಕೊಳ್ಳುವ. ನಾನೊಂದು 2 ಸತಿ ನೀರು ಹಾಕಿ ತೊಳ್ಕೊಂಡು ಇದನ್ನು ನೆನೆಯಲಿಕ್ಕೆ ಇಡ್ತಾ ಇದ್ದೇನೆ. ಚೆಂದ ನೆನೀತಾ ಇರಲಿ. ಈಗ ಇದಾಗಿದೆ ನೋಡಿ. ನಾನು ಇದನ್ನು ನೈಟು ರುಬ್ಬಿಡ್ಲಿಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೇನೆ. ಈ ಕಾಯಿ ಹೂವು, ತೆಂಗಿನಕಾಯಿ ಹೂವು ಇದೆಯಲ್ಲ, ಇದನ್ನು ಚೆಂದ ಕಟ್ ಮಾಡ್ತಾ ಇದ್ದೇನೆ. ಚೆಂದ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅಕ್ಕಿ ಜೊತೆ ರುಬ್ಲಿಕ್ಕಿರುತ್ತೆ. ನಾನೆಲ್ಲ ಕಟ್ ಮಾಡ್ಕೊಂಡು ಆಯಿತು. ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅಕ್ಕಿ ಕೂಡ ಚೆಂದ ನೆಂದಿದೆ. ಈ ಥರ ಕಾಯಿ ಸಿಕ್ಕಿದಾಗ ನೀವು ಸಹ ಒಂದು ಸತಿ ಹೀಗೆ ಟ್ರೈ ಮಾಡಿ, ತುಂಬ ಚೆಂದ ಆಗ್ತದೆ ನೋಡಿ. ನಾನೀಗ ನೆನೆಸಿಟ್ಟದನ್ನು 1-2 ಸತಿ ತೊಳೆದುಕೊಂಡು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಅಕ್ಕಿಯನ್ನು. ಈ ಅಕ್ಕಿಯನ್ನು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದು. ನೀವು ನೈಟ್ ಬೇಡ ಅಂದರೆ ಬೆಳಿಗ್ಗೆನೇ ಮಾಡ್ಕೊಳ್ಬೋದು. ಅಂದರೆ ನೀವು ಯಾವಾಗ ದೋಸೆ ಮಾಡ್ತೀರಿ ಆವಾಗ ಈ ಕಾಯಿ ಹೂವನ್ನು ಹಾಕ್ಕೊಂಡು ರುಬ್ಕೊಂಡು ಡೈರೆಕ್ಟಾಗಿ ಮಾಡ್ಬೋದು. ನಾನಿದನ್ನು ಸ್ವಲ್ಪ ನೈಟ್ ರುಬ್ಬಿಟ್ಕೊಂಡು ಮಾರ್ನಿಂಗ್ ಇದನ್ನು ನಾನೀಗ ಒಂದು ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ರುಬ್ಬಿದ್ದು ಸ್ವಲ್ಪ ತೆಳ್ಳಗಾಗಿದೆ, ನೀವು ಇನ್ನೊಂದು ಸ್ವಲ್ಪ ದಪ್ಪಕ್ಕೆ ರುಬ್ಕೊಳ್ಳಿ. ನಾನು ಇವಾಗ ಉಳಿದಿರುವ ಅಕ್ಕಿಯನ್ನು ವಾಪಸ್ಸು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತಾ ಇದ್ದೇನೆ. ಇದು ರುಬ್ಬಿದ ನಂತರ ನೋಡಿ ಆಗಿದೆ ರುಬ್ಬಿ ಕೂಡ. ಇದು ಕೂಡ ಇದನ್ನು ಇದಕ್ಕೆ ಸೇರಿಸ್ಕೊಂಡು ಚೆಂದ ಇದನ್ನೊಮ್ಮೆ ನಾನು ಕಲಿಸ್ತಾ ಇದ್ದೇನೆ, ಅಂದರೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ನಾನೀಗ ಫುಲ್ ನೈಟ್ ಇಡ್ತಾ ಇದ್ದೇನೆ, ಸ್ವಲ್ಪ ಹುಳಿ ಬರಲಿಕ್ಕೆ. ಇದಕ್ಕೆ ನಾನು ಉದ್ದು ಮತ್ತು ಏನು ಹಾಕಲಿಲ್ಲ. ಇದು ನಿಮಗೆ ಮಾರ್ನಿಂಗ್ ದೋಸೆ ಮಾಡುವಾಗ ನೋಡಿ ಎಷ್ಟು ಚೆಂದ ಬರ್ತದೆ. ಆ ಥರ ಮಾಡ್ಬೋದು. ನಾವು ತೆಂಗಿನಕಾಯಿ ಹಾಕೋ ಬದಲು ತೆಂಗಿನಕಾಯಿದು ಹೂವು ಹಾಕಿ ಮಾಡಿದ್ದು. ಇದನ್ನು ನಾನು ನೈಟ್ ಫುಲ್ ಹೀಗೆ ಇಟ್ಕೊಂಡಿದ್ದೇನೆ. ಈಗ ನೋಡಿ, ಇದೀಗ ನೋಡಿ ನಾನು ತೆಗೆದು ತೋರಿಸ್ತೇನೆ. ಸ್ವಲ್ಪ ನೋಡಿ ಹಿಟ್ಟು ಬಂದಿದೆ, ತುಂಬ ಚೆಂದ ಆಗ್ತದೆ ಹೀಗೆ ಮಾಡೋದ್ರಿಂದ ದೋಸೆ. ನೋಡಿ ತುಂಬ ಚೆಂದ ಬಂದಿದೆ, ತುಂಬ ರುಚಿ ಕೂಡ ಆಗ್ತದೆ ಈ ದೋಸೆ. ಅದೇ ನೀವು ಡೈರೆಕ್ಟ್ ಕೂಡ ಮಾಡ್ಕೊಳ್ಬೋದು ಹಾಕ್ಕೊಂಡು. ನಾನೀಗ ನೋಡಿ ಕಾವಲಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸತಿ ಚೆಂದ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಕಾವಲಿ ಚೆಂದ ಕಾದ ನಂತರ ನಾವು ದೋಸೆಯನ್ನು ಮಾಡುವ. ಈಗ ನೀವು ನೋಡ್ತಾ ಇರ್ಬೋದು ನೋಡಿ, ನಾನು ಹಾಕಿದ ತಕ್ಷಣ ಎಷ್ಟು ಚೆಂದ ಇದಕ್ಕೆ ಕಣ್ಣು ಬಂದಿದೆ ನೋಡಿ. ತುಂಬ ಚೆಂದ ಆಗ್ತದೆ ಈ ದೋಸೆ. ಹುಳಿ ದೋಸೆ ಥರ, ಅಂದರೆ ಉದ್ದಿನ ದೋಸೆ ಥರನೇ ರುಚಿ ಬರ್ತದೆ. ಇದೀಗ 1-2 ನಿಮಿಷ ಬೆಂದ ಮೇಲೆ ನಾವು ಇದನ್ನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ತುಂಬ ರುಚಿಯಾಗ್ತದೆ. ತುಪ್ಪ ಇಲ್ಲ ಅಂದರೆ ಮಾಮೂಲಾಗಿ ಎಣ್ಣೆ ಸಹ ಹಾಕ್ಕೊಳ್ಬೋದು ನೋಡಿ.
ಚೆಂದ ಎದ್ದೇಳ್ತದೆ ಇದು ಕಾವಲಿಯಿಂದ, ಏನು ಕಷ್ಟ ಆಗೋದಿಲ್ಲ ಈ ಥರ ಕಾವಲಿಯಲ್ಲಿ ಮಾಡಲಿಕ್ಕೆ. ಇದನ್ನು ಒಂದು ಸತಿ ನಾವು ಮಗುಚಿ ಹಾಕುವ. 2 ನಿಮಿಷ ವಾಪಸ್ ಬೇಯಿಸ್ಕೊಳ್ತಾ ಇದ್ದೇನೆ. ನೋಡಿ ರುಚಿಯಾದ ದೋಸೆ ಆಗಿದೆ. ನಾನೀಗ ಇನ್ನೊಂದು ಕೂಡ ಮಾಡಿ ತೋರಿಸ್ತೇನೆ, ಸ್ವಲ್ಪ ದಪ್ಪಾಗಿ. ಈಗ ಇನ್ನೊಂದು ಸತಿ ನಾನು ಎಣ್ಣೆ ಹಚ್ಕೊಂಡಿದ್ದೇನೆ. ಹೀಗೆ ನೋಡಿ ಸ್ವಲ್ಪ ನಾನು ದಪ್ಪ ಮಾಡ್ತೇನೆ. 1-1.5 ಸೌಟು ಹಿಟ್ಟನ್ನು ಹಾಕ್ಕೊಂಡು ಈ ದೋಸೆಯನ್ನು ಮಾಡ್ತೇನೆ. ಇದು ತುಂಬ ಚೆಂದ ಆಗ್ತದೆ ದಪ್ಪ ಮಾಡಿದರೆ ಕೂಡ, ಮತ್ತು ತುಂಬ ಸಾಫ್ಟ್ ಕೂಡ ಆಗ್ತದೆ. ಇದನ್ನು ಅಷ್ಟೇ 1-2 ನಿಮಿಷ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ. ಈಗ ನೋಡಿ 1-2 ನಿಮಿಷ ಆಗಿದೆ. ನಾನು ತೆಗೆದು ತೋರಿಸ್ತೇನೆ. ಇದು ಕೂಡ ಎಷ್ಟು ಚೆಂದ ಹೇಳಾಗ್ತದೆ ಅಂತ, ಅಂದರೆ ಎದ್ದೇಳ್ತದೆ ಕಾವಲಿಯಿಂದ ಅಂತ. ಇದಕ್ಕೆ ನಾನು ತುಪ್ಪ ಎಣ್ಣೆ ಏನು ಹಾಕಲಿಲ್ಲ, ಅದರಲ್ಲೇ ಪಸೆ ಇದೆ ಅಂತ ನೋಡಿ ಮಗಚಿ ಹಾಕಿದ್ದನ್ನು ನೋಡಿ ತೆಗೆದು ತೋರಿಸ್ತೇನೆ ಎಷ್ಟು ಚೆಂದ ಬಂದಿದೆ ಅಂತ. ಇದೇ ರೀತಿ ನೀವು ಸಹ ಒಂದು ಸತಿ ಟ್ರೈ ಮಾಡಿ. ಈ ಥರ ಕಾಯಿ ಹೂ ಸಿಕ್ಕಿದರೆ ತುಂಬ ರುಚಿಯಾಗ್ತದೆ ಈ ದೋಸೆ. ನೋಡಿ ನಾನು ಕಟ್ ಮಾಡಿ ತೋರಿಸ್ತೇನೆ ಎಷ್ಟು ಚೆಂದ ಬಂದಿದೆ ಅಂತ. ಇದನ್ನು ನಾನೀಗ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ನನ್ನ ಮಗಳು ಕೂಡ ಇದನ್ನು ಇಷ್ಟಪಟ್ಟು ತಿಂದಿದ್ದಾಳೆ. ತುಂಬ ಚೆನ್ನಾಗಾಗಿದೆ. ನೀವು ಬೇಕಂದರೆ ಸ್ವಲ್ಪ ಸಿಹಿ ಮಾಡಿಕೊಂಡು ಬೇಕಾದರೂ ಮಾಡ್ಕೊಳ್ಬೋದು. ನೀವು ಚಟ್ನಿ ಜೊತೆ ಬೇಕಾದರೂ ಇದನ್ನು ತಿನ್ಕೊಳ್ಬೋದು. ಅದು ನಾನಿಲ್ಲಿ ಸಾಂಬಾರು ಮಾಡಿರುವಂಥದ್ದು. ತುಂಬ ಚೆನ್ನಾಗಾಗ್ತದೆ ನೋಡಿ. ನನ್ನ ಮಗಳು ಕೂಡ ತಿಂತಾ ಇದ್ದಾಳೆ.